ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಆದಿಕಾಂಡ 13ನೇ ಅಧ್ಯಾಯ 7ರಲ್ಲಿ ನಾವು ನೋಡುವುದಾದರೆ, ಅಬ್ರಹಾಮನ ಸೇವಕರು ಮತ್ತು ಲೋಟನ ಸೇವಕರ ನಡುವೆ ಒಂದು ಜಗಳ ಇತ್ತು ಎಂಬುದಾಗಿ ನಾವಿಲ್ಲಿ ಓದ್ತೇವೆ. ಅಬ್ರಹಾಮನು ಮತ್ತು ಲೋಟ ಇಬ್ಬರು ಐಗುಪ್ತ ದೇಶಕ್ಕೆ ಹೋಗಿ ಅಪಾರವಾದಂಥ ಸಂಪತ್ತನ್ನು ಗಳಿಸಿದರು. ಇದು ನೆನಪಿನಲ್ಲಿಟ್ಟುಕೊಳ್ಳಬೇಕು ನಾವು. ಆ ಅಪಾರವಾದಂಥ ಒಂದು ಸಂಪತ್ತು ಅವರಿಬ್ಬರ ನಡುವೆ, ಇದು ಗಮನಿಸಿ, ಅಂದರೆ ಅಬ್ರಹಾಂ ಸೇವಕರು ಮತ್ತು ಲೋಟನ ಸೇವಕರ ನಡುವೆ ಆ ಅಪಾರವಾದಂಥ ಸಂಪತ್ತು, ಆ ಸಂಪತ್ತಿನಿಂದ ಸಮಸ್ಯೆಗಳು ಬಂದುವಂತೆ. ಮನುಷ್ಯನಿಗೆ ಸಂಪತ್ತು ಹೆಚ್ಚಾಗ್ತಾ ಸಮಸ್ಯೆಗಳು ಬರ್ತವೆ. ಲೋಟನು ಮತ್ತು ಅವನ ಹೆಂಡತಿ ಐಗುಪ್ತ ದೇಶದಲ್ಲಿ ಆ ನೋಡಿದಂಥವುಗಳಿಂದ ಪ್ರಭಾವಿತರಾಗ್ತಾರೆ. ಅವರು ಹೆಚ್ಚಿನ ಸಂಪತ್ತಿಗಾಗಿ ತವಕಿಸ್ತಾರೆ. ಆದರೆ ಅಬ್ರಹಾಮನು ಯಾರೊಂದಿಗೂ ಜಗಳವಾಡುವ ವ್ಯಕ್ತಿಯಾಗಿರಲಿಲ್ಲ. ಇದು ಬಹಳ ಮುಖ್ಯ ನೋಡಿ. ಅಬ್ರಹಾಮನು ಜಗಳ ಅಂದರೆ ಒಂದು ಹೆಜ್ಜೆ ಹಿಂದೆ ಇರೋನಂತೆ. ಅವನಿಗೆ ಆ ಮನಸ್ಸೇ ಇರಲಿಲ್ವಂತೆ. ಆದರೆ ಅಬ್ರಹಾಮನು ಜಗಳ ಮಾಡ್ತಾ ಇರಲಿಲ್ಲ, ಅವನ ಸೇವಕರು ಜಗಳವಾಡಿದರು. ಅಬ್ರಹಾಮನ ದನ ಕಾಯುವವರು ಮತ್ತು ಲೋಟನ ದನ ಕಾಯುವವರ ನಡುವೆ ಜಗಳ ನಡೆಯುತ್ತಿತ್ತು. ಆ ಪ್ರದೇಶದಲ್ಲಿ ಕಾನಾನ್ಯರು ಮತ್ತು ಪೆರಿಜೀಯರು ವಾಸವಾಗಿದ್ದರು. ಈ ವಚನದಲ್ಲಿ ಈ ಕೊನೆಯ ವಾಕ್ಯವನ್ನು ಏಕೆ ಸೇರಿಸಲ್ಪಟ್ಟಿದೆ ಅನ್ನುವಂಥದ್ದನ್ನು ನೋಡೋದಾದರೆ, ಇವರು ಜಗಳವಾಡುತ್ತಿದ್ದನ್ನು ಈ ಅನ್ಯ ಜನರು ಗಮನಿಸ್ತಾ ಇದ್ದರು. ಇಂದು ಕ್ರೈಸ್ತರ ಮಧ್ಯೆ ಇರುವಂಥ ಪರಿಸ್ಥಿತಿ ಇದು ಸರಿಯಾಗಿ ಅನ್ವಯಿಸ್ತದೆ. ಸರಿಯಾಗಿ ಅನ್ವಯ ಆಗ್ತದೆ. ಇಂದು ಕ್ರೈಸ್ತರ ಮಧ್ಯೆ ಇರುವ ಪರಿಸ್ಥಿತಿಗೆ ಸರಿಯಾಗಿ ಅನ್ವಯ ಯಾಕೆ ಆಗ್ತದೆ ಅಂತಂದರೆ, ನಮ್ಮ ಸುತ್ತಲೂ ಅನ್ಯ ಜನರು ವಾಸವಾಗಿದ್ದಾರೆ. ಅವರು ನಮ್ಮಲ್ಲಿ ಏನನ್ನು ಕಾಣ್ತಾರೆ? ಕ್ರೈಸ್ತ ಪಂಗಡಗಳ ನಡುವೆ ವಿವಾದಗಳು ನಡೆಯುತ್ತಿರುವ ಆಗಿವೆ. ಇವರೆಲ್ಲರ ನಡುವೆ ಅಬ್ರಹಾಮನಂತೆ ಒಬ್ಬ ದೈವ ಭಕ್ತಿಯುಳ್ಳ ವ್ಯಕ್ತಿಯು ಲೋಟನನ್ನ ಹಣದ ಆಸೆಯುಳ್ಳ ಒಬ್ಬ ಲೌಕಿಕ ವ್ಯಕ್ತಿ ಉದ್ದೇಶಿಸಿ ಆದಿಕಾಂಡ 13ನೇ ಅಧ್ಯಾಯ 8ರಲ್ಲಿ ನಾವು ನೋಡುತ್ತೇವೆ. ಅಬ್ರಹಾಮನು ಲೋಟನಿಗೆ, ನನಗೂ ನಿನಗೂ ನನ್ನ ದನ ಕಾಯುವವರಿಗೂ ನಿನ್ನ ದನ ಕಾಯುವವರಿಗೂ ಜಗಳವಿರಬಾರದು, ನಾವು ಸಹೋದರರು. ಇಲ್ಲಿ ಅಬ್ರಹಾಮನು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ನಮ್ಮಿಬ್ಬರ ನಡುವೆ ಜಗಳ ಬೇಡ, ನಾವು ಸಹೋದರರಲ್ಲವೇ ಎಂಬುದಾಗಿ ಅಬ್ರಹಾಮನು ಬಹಳ ಸ್ಪಷ್ಟವಾಗಿ ಹೇಳುವಂಥವನಾಗಿದ್ದಾನೆ. ಪ್ರಿಯರೇ, ಇದರಿಂದ ನಾವೇನು ಕಾಣ್ತೇವೆ? ವಾಸ್ತವವಾಗಿ ಅವರು ಸಹೋದರರಾಗಿರಲಿಲ್ಲ. ಅಬ್ರಹಾಮನು ಚಿಕ್ಕಪ್ಪನಾಗಿದ್ದನು, ಲೋಟನು ಅವನ ಸೋದರ ಅಳಿಯನಾಗಿದ್ದನು. 75 ವಯಸ್ಸಿನ ಈ ವ್ಯಕ್ತಿ ತನ್ನ 35 ವಯಸ್ಸಿನ ಸೋದರರ ಅಳಿಯನಿಗೆ ತೋರಿಸಿದಂಥ ಒಂದು ಸೌಜನ್ಯ ಉಂಟಲ್ಲ, ಒಂದು ಗೌರವ ಉಂಟಲ್ಲ, ಒಂದು ಪ್ರೀತಿ ಉಂಟಲ್ಲ, ಒಂದು ಮಮತೆ ಉಂಟಲ್ಲ, ಒಂದು ಅಕ್ಕರೆ ಉಂಟಲ್ಲ. ಅಬ್ರಹಾಮನು ಹೇಳುವುದೇನು? ನಾವು ಸಹೋದರರು, ನಾವು ಸಹೋದರರಲ್ಲವೇ? ನಮ್ಮಿಬ್ಬರ ನಡುವೆ ಜಗಳ ಯಾಕೆ? ಒಬ್ಬ ದೈವಿಕ ಮನುಷ್ಯನು ದೀನ ಮನುಷ್ಯನಾಗಿರ್ತಾನೆ. ಅವನಿಗೆ 75 ವರ್ಷ ವಯಸ್ಸಾಗಿತ್ತು. ಆದರೆ ಅವನು ತನ್ನ ಯುವ ಸೋದರ ಅಳಿಯನನ್ನು ಉದ್ದೇಶಿಸಿ ಮಾತನಾಡುವಂಥ ಒಂದು ಮಾತುಂಟಲ್ಲ, ನಾವು ಸಹೋದರರು, ನೀನು ನನಗೆ ಸಮಾನನು, ನಾನು ನಿನಗೆ ಮೊದಲು ಆಯ್ಕೆ ಮಾಡಿಕೊಳ್ಳುವ ಅವಕಾಶವನ್ನು ನೀಡ್ತೇನೆ, ನಿನಗೆ ಬೇಕಾದದ್ದನ್ನು ಆಯ್ಕೆ ಮಾಡಿಕೊ ಎಂದು ಹೇಳುವಂತಹ ಒಂದು ಮನಸ್ಸಿತ್ತು. ಯೆರೂಸಲೇಮ್ ಕಟ್ಟಲ್ಪಡುವುದು ಇಂತಹ ಮನುಷ್ಯರಿಂದಲೇ. ಕ್ರೈಸ್ತರಲ್ಲಿ ಇಂತಹ ನಾಯಕರ ಅವಶ್ಯಕತೆ ಇದೆ. ಇಂಥವರನ್ನು ಕಂಡುಕೊಳ್ಳುವುದು ಸುಲಭವಲ್ಲ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರ ಸ್ವಾಮಿ.
ಈ ಲೋಕದಲ್ಲಿರ್ತಕ್ಕಂಥ ಎಲ್ಲ ಸಭೆಗಳಿಗಾಗಿ ಪ್ರಾರ್ಥಿಸ್ತೇನಯ್ಯ. ಅಪ್ಪ, ಸಭೆಗಳಲ್ಲಿ ದೇವರೇ, ಸಭಾಪಾಲಕರಲ್ಲಿ ಸ್ವಾಮಿ ಉಂಟು ಮಾಡುವಂಥ ಎಲ್ಲ ಪ್ರಲೋಭಗಳ ನಿಮ್ಮ ಪಾದದಲ್ಲಿಟ್ಟು ಪ್ರಾರ್ಥಿಸ್ತೇನಯ್ಯ. ಅಬ್ರಹಾಮನ ಮಧ್ಯೆ ಲೋಟನ ಮಧ್ಯೆ ಆದಂಥ ಜಗಳಗಳ ಮಧ್ಯದಲ್ಲಿ ಅಬ್ರಹಾಮನಿಗೆ ನೀವು ಕೊಟ್ಟಂಥ ಹೃದಯ ಸಹೋದರರಲ್ಲವೇ, ನಮ್ಮ ನಡುವೆ ಜಗಳ ಯಾಕೆ? ಈ ವಾಗ್ದಾನಕ್ಕಾಗಿ ಬೇಡ್ತೇನೆ ಸ್ವಾಮಿ. ಸಭೆಗಳು ಏರಳವಾಗಿ ಕಟ್ಟು, ನಿಮ್ಮ ರಾಜ್ಯಕ್ಕಾಗಿ ದೇವರೇ ಏರಳವಾಗಿ ಕಟ್ಟುವಂಥ ಒಂದು ಕೃಪೆಯನ್ನು ಕೊಡು, ಆಶೀರ್ವದಿಸು, ಬಲಪಡಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ.